ಜೈ ಶ್ರೀರಾಮ್. ಹನುಮಾನ್ ಸಂಕಲ್ಪ ಡೇ 3 ಮೂರನೇ ದಿವಸ ಏನು ಚೇಂಜಸ್ ಅಂತ ಹೇಳಿದ್ರೆ, ನಿಜವಾಗ್ಲೂ ಫಸ್ಟ್ ಡೇ ಎದ್ದೇಳೋಕ್ಕಾಗ್ತಾ ಇರಲಿಲ್ಲ. ಸೆಕೆಂಡ್ ಡೇ ಇನ್ನು ಸ್ವಲ್ಪ ಇದಾಯಿತು. ಇವಾಗ ಎದ್ದು ಮಾಡಬೇಕು ಅನ್ನೋ ಒಂದು ಪಾಸಿಟಿವ್ನೆಸ್ ಬರ್ತು. ಓಕೆ, ಅದು ಮುಂಚೆ ಲೇಸಿನೆಸ್ ಇತ್ತು. ಎದ್ದು ಈ ವಾರ್ಮಪ್ಪಲ್ಲಿ ಏನೋ ಒಂದು ರಿಸಲ್ಟ್ ಇದೆ. ರಿಯಲಿ ಹೇಳ್ತೀನಿ, ಬಾಡಿ, ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ. ನಿಜವಾಗ್ಲೂ ಬಾಡಿ ಯಾವುದೇ ಎಕ್ವಿಪ್ಮೆಂಟ್ಸ್ ಇಲ್ಲದೆ ಬಾಡಿಯಲ್ಲಿ ಚೇಂಜಸ್ ಕಾಣ್ತಾ ಇದೆ. ಯಾಕಂದರೆ ಅದು ಸೂರ್ಯ ನಮಸ್ಕಾರದಲ್ಲ, ಇಲ್ಲ ಅಗ್ನಿಹೋತ್ರದಲ್ಲ, ಇಲ್ಲ ಹನುಮಾನ್ ಚಾಲಿಸ ಕುತ್ಕೊಂಡು ಮೆಡಿಟೇಷನ್ ಮಾಡೋದ್ರಲ್ಲ, ಗೊತ್ತಿಲ್ಲ, ತುಂಬ ಬಾಡಿ ಟ್ರಾನ್ಸ್ಫರ್ ಆಗ್ತಾ ಇದೆ. ರಿಯಲಿ ಹೇಳ್ತೀನಿ, ಇದೆಲ್ಲ ಏನೋ ವಿಶೇಷತೆ ಇದೆ. ಈ 9 ದಿವಸ ಕಂಪ್ಲೀಟ್ ಆಗೋಷ್ಟರೊಳಗಡೆ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಇನ್ನೂ ಬಾಡಿ ಫಿಟ್ನೆಸ್ ಬಗ್ಗೆ ಮಾಡೋಣ ಅಂತಿದ್ದೀನಿ. ಏನು ಚೇಂಜಸ್, ಏನು ಟ್ರಾನ್ಸ್ಫರ್ ಆಗಿದೆ ಬಾಡಿ, ಅದ್ರ ಬಗ್ಗೆ ಹೇಳೋಣ ಅಂತ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಆದರೆ ಇವಾಗ ಇದನ್ನು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ವಾರ್ಮಪ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲೂ ಜಿಮ್ಗೆ ಹೋಗೋಕ್ಕಾಗಿಲ್ಲ, ಬೇರೆ ಯಾರಾದರೂ ಮಾಡೋರು ಮಾಡ್ಕೋಬೋದು. ಮಾಡೋಕ್ಕಾಗದೆ ಮನೆಯಲ್ಲೇ ಮಾಡಬೇಕಾಗಿರೋದು ಈ ವಾರ್ಮಪ್ ಒಂದು ಮಾಡಿಕೊಂಡು ಸೂರ್ಯ ನಮಸ್ಕಾರ ಮಿನಿಮಮ್ 3 ಇಲ್ಲ 6 ರೌಂಡು ಇಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು. ನಿಜವಾಗ್ಲೂ ಹೇಳ್ತೀನಿ, ತುಂಬ ಟ್ರಾನ್ಸ್ಫರ್ ಆಗುತ್ತೆ ಬಾಡಿ. ಯಾಕಂದರೆ ಇವಾಗ ಆಲ್ಮೋಸ್ಟ್ ಎಲ್ಲರದ್ದು ನಾನು ಒಂದು ಈ ಕ್ರಿಯಾ ಯೋಗ ಕ್ಲಾಸಸ್ ತಗೋತೀನಿ, ಎಷ್ಟೋ ಸ್ಕೂಲ್ಸು, ಕಾಲೇಜಸ್ಸು, IT ಕಂಪ್ನೀಸಲ್ಲೆಲ್ಲ ಹೋಗಿ ಆ ಅನುಭವದಲ್ಲಿ ಹೇಳ್ತೀನಿ, ಎಲ್ಲರೂ ತುಂಬ ಬಾಡಿ ಫಿಟ್ನೆಸ್ಸಲ್ಲಿ 100ಅಲ್ಲಿ 80% ಫಿಟ್ನೆಸ್ ಇಲ್ಲ ಬಾಡಿ ಎಲ್ಲರದ್ದು. ಇಷ್ಟು ನಾನು ನೋಡಿದ್ದೀನಿ, ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೇ ಆಗಿರಲಿ ತುಂಬ ಕಡಿಮೆ ಇದೆ. ಇವರೆಲ್ಲ ಮುಂದೆ ಹೆಂಗೆ ಕೂತ್ಕೊಂಡ್ರೆ ಎದ್ದೇಳೋಕ್ಕಾಗಲ್ಲ. ಮಿನಿಮಮ್ ಒಂದು 25 to 45 ಒಳಗಡೆ ಇರೋರು ಕೂತ್ಕೊಂಡ್ರೆ ಎದ್ದೇಳೋಕ್ಕಾಗ್ತಲ್ಲ, ಆ ಲೆವೆಲ್ಗಿದ್ದಾರೆ. ಊಟ ಕೂತ್ಕೊಂಡ್ರೆ ಏನು ಸಪೋರ್ಟ್ ಇಲ್ಲದೆ ಎದ್ದೇಳೋಕ್ಕಾಗ್ತಲ್ಲ, ಆ ಲೆವೆಲ್ಗೆ ಫಿಟ್ನೆಸ್ಸಲ್ಲಿ ವೀಕ್ ಆಗ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ನೋಡಿ. ಈ ಸೂರ್ಯ ನಮಸ್ಕಾರದಲ್ಲಿ ಇದು ವಿಶೇಷತೆ ಇದೆ. 108 ವೆರೈಟೀಸ್ ಬಾಡಿ ಬೆಂಡ್ ಆಗುತ್ತೆ, ಪ್ರತಿಯೊಂದು ಪಾರ್ಟು ಆ್ಯಕ್ಟಿವೇಟ್ ಆಗುತ್ತೆ. ಕುತ್ಕೊಂಡು ಮೊಬೈಲ್ ಒಂದೇ ಕಡೆ ನೋಡೋದ್ರಿಂದ ಒಂಥರ ಬಾಡಿ ಎಲ್ಲ ಒಂಥರ ಶೇಪ್ ಹಾಳಾಗ್ತಾ ಇದೆ ಎಲ್ಲರೂ. ಈ ಥರ ಮಾಡೋದ್ರಿಂದ ಈ ವಾರ್ಮಪ್, ಈ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ ಡೈಲಿ. ಯಾಕಂದರೆ 3ನೇ ದಿವಸಕ್ಕೆ ನನಗೆ ಚೇಂಜಸ್ ಕಾಣಿಸ್ತಾ ಇದೆ. ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಇನ್ನೂ ಟೋಟಲ್ ಏನೇನು ಚೇಂಜ್ ಆಗಿದೆ ಅಂದರೆ ಫುಲ್ ಡೇ ನನ್ನೊಂದು ಏನೇನು ಮಾಡ್ತೀನಿ ಅದರಿಂದ ಎಷ್ಟು ನನಗೆ ಹೆಲ್ಪ್ ಆಗಿದೆ ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ಇನ್ನು ಮುಂದೆ ಮಾಡ್ತೀನಿ. ಆದರೆ ಇದ್ರ ನಿಜವಾದ ಶ್ರೀಮಂತ ಯಾರು ಗೊತ್ತಾ ಈ ಭೂಮಿ ಮೇಲೆ? ನನಗೆ ತಿಳಿದ ಮಟ್ಟಕ್ಕೆ ಆರೋಗ್ಯವಾಗಿರೋನೇ ನಿಜವಾದ ಶ್ರೀಮಂತ. ಅದಕ್ಕೆ ಎಲ್ಲರೂ ಇದ್ರ ಬಗ್ಗೆ ವಿವರ ಬೇಕಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮದು ಕ್ಲಾಸಸ್ ಇರುತ್ತೆ. ಥ್ಯಾಂಕ್ ಯು.